ಓಂ ಮಾತ್ರೆ ನಮಃ. ಕನ್ಯಾ ರಾಶಿಯವರಿಗೆ ಎಲ್ಲದನ್ನು ಜಗಳ ಮಾಡೇ ತಗೋಬೇಕು ಅನ್ನೋ ಒಂದು ರೀತಿ ನಡೀತಾ ಇದೆ ಲೈಫಲ್ಲಿ. ಸೊ ಆದರೆ 10ನೇ ಮನೆಯಲ್ಲಿ ಗುರು ಕೂತ್ಕೊಂಡು ತುಂಬ ಬ್ಲೆಸ್ಸಿಂಗ್ ಕೂಡ ಕೊಟ್ಟಿದೆ. ಅಂದರೆ ನಿಮಗೆ ಪ್ರಮೋಷನ್ ಆಗುವಂಥದ್ದು, ಕಂಪ್ನಿ ಚೇಂಜ್ ಮಾಡಿದ್ರೆ ಒಳ್ಳೆ ಲಾಭ ಇರುವಂಥದ್ದೆಲ್ಲ ನಡೀತಾ ಇದೆ. ತುಂಬ ಚೆನ್ನಾಗಿದೆ, ಗುರು ಬ್ಲೆಸ್ಸಿಂಗ್ ಇದೆ. ಅಂದರೆ ನೀವು NGO ಇದ್ದಿದ್ರೆ ಅಥವಾ ನೀವು ದೇವಸ್ಥಾನದ ಕೆಲಸಗಳನ್ನು ಮಾಡ್ತಾ ಇದ್ದರೆ, ಸೇವೆ ಕೆಲಸಗಳನ್ನು ಮಾಡ್ತಾ ಇದ್ದರೆ, ಅದೆಲ್ಲ ನಿಮ್ಗೆ ಒಳ್ಳೆ ಬ್ಲೆಸ್ಸಿಂಗ್ ಆಗುತ್ತೆ. ನೀವೇನಾದ್ರು ಮಾಡಿದರೆ ನಿಮಗೆ ಲಾಭ ಕೂಡ ಈ ಟೈಮಲ್ಲಿ ದೇವರು ಆಲ್ರೆಡಿ ಕೊಟ್ಟಿರ್ತಾನೆ. ಹಾಗೆ ನೀವು ತುಂಬ ಹೋರಾಡೋದಿದೆ, ಎಲ್ಲರ ಪರವಾಗಿ ಹೋರಾಟಕ್ಕೆ ಹೋಗೋದಿದೆ ಅಂತ ವಿಷಯ ಈಗ ನಡೀತಾ ಇದೆ, ಆಲ್ರೆಡಿ ನಡೀತಾ ಇದೆ. ಸಪ್ತಮ ಶನಿ ಕೂಡ ನಿಮ್ಮ ಒಂದು ಖರ್ಚು ಮಾಡಿಸ್ತಾ ಇದ್ದಾನೆ, ನಿಮಗೆ ವೈಭೋಗವನ್ನು ಕೊಡೋ ಒಂದು ಪ್ರಯತ್ನದಲ್ಲಿದ್ದಾನೆ, ಕೊಡ್ತಾನೆ. ಸಪ್ತಮ ಶನಿ ಪಾಸಿಟಿವ್ ಆಗಿದೆ. ಆದರೆ 12ನೇ ಮನೆಯಲ್ಲಿ ಕೂಡ ಅಲ್ಲೇ ಇದ್ದಾನೆ. ಅಂದರೆ ನಿಮ್ಮ ಖರ್ಚು ಜಾಸ್ತಿ ಇದೆ, ಅಂದರೆ ವೈಭೋಗಕ್ಕೋಸ್ಕರ ಖರ್ಚು ಜಾಸ್ತಿ. ಏನೋ ಇಷ್ಟು ವರ್ಷದ ಮೇಲೆ ಎಲ್ಲ ಚೆನ್ನಾಗಿ ಮಾಡ್ಕೊತಿದ್ದೀರಾ, ಅದ್ರ ಖರ್ಚು ಜಾಸ್ತಿ ಆಗ್ತಾ ಇದೆ ಆಯಿತಾ. ಅದ್ರ ಬಗ್ಗೆ ಎಚ್ಚರವಾಗಿರಿ, ನೋಡ್ತಾ ಇರಿ ಆಯಿತಾ. ನಿಮಗೆ ಶನಿನೇ ತುಂಬ ಒಳ್ಳೆಯದು. ಅಥವಾ ಶಿವಂದು ಪೂಜೆ ಮಾಡಿ, ಮಂತ್ರ ಹೇಳಿ, ಎಸ್ಪೆಷಲಿ ಶನಿವಾರ ಮಾಡಿ, ಶನೀಶ್ವರ ದೇವಸ್ಥಾನಕ್ಕೆ ಹೋಗಿ, ನಿಮ್ಗೆ ಒಳ್ಳೆಯದಾಗುತ್ತೆ.